फेडरल एजुकेशन एंड वेलफेयर ट्रस्ट रजिस्टर्ड के मातहत चलने वाला इदारा फेडरल पब्लिक स्कूल इंग्लिश मीडियम जो एरमरस कैंप रायचूर में मौजूद है। इस इंग्लिश मीडियम स्कूल के लिए टीचर्स और स्टाफ की जरूरत है, यानी नॉन टीचिंग स्टाफ और टीचिंग स्टाफ की रिक्वायरमेंट है। जो भी जरूरतमंद है वो इन नंबरात पर राब्ता कर सकते हैं 6361966567 या 9113832966 पर कांटेक्ट करके अपने रिज्यूम और डॉक्यूमेंट भी भेज सकते हैं। और वाजे रहे 4 फरवरी सुबह 10 बजे से 12 बजे तक इंटरव्यू किया जाएगा और टीचर्स के लिए रोजाना बस का इंतजाम भी रहेगा और एक बेहतरीन तनख्वाह भी दी जा सकती है, यानी एक हैंडसम सैलरी भी मिल सकती है। नाज़रीन आदाब, एवन टीवी में आप तमाम का खैर मकदम है। सुल्तान संघ के रियासती कन्वीनर सैयद हुसैन साहब ने मानवी में आज एक प्रेस कॉन्फ्रेंस करते हुए मुतालबा किया कि मुल्क में अमन व अमान के माहौल को बिगाड़ रहे शरपसंदों के खिलाफ कड़ी से कड़ी कार्रवाई की जाए। इन्होंने हाल ही में सिरवार में हुए वाक़े की शदीद मजम्मत की। वादे हो कि 30 जनवरी को सिरवार शहर में हज़रत टिप्पू सुल्तान की तस्वीर वाले साइन बोर्ड पर किसी ने चप्पलों का हार डालते हुए तौहीन करने की कोशिश की थी। इस सिलसिले में पुलिस ने फौरी तौर पर कार्रवाई करते हुए आकाश नामी एक मुलजिम को 24 घंटों के अंदर गिरफ्तार कर लिया। इस वाक़े के पस मंज़र में सैयद हुसैन ने कहा कि पुलिस ने अच्छा काम किया है, लेकिन इस तरह अमन व अमान बिगाड़ने वालों को ज़िला बदर किया जाना चाहिए। इसी तरह का वाक़ा गुलबर्गा में भी डॉक्टर बाबा साहेब अम्बेडकर के मुजस्समे के साथ पेश आया। बहरहाल इस तरह के वाक़ात के ज़रिए अमन व अमान के माहौल को बिगाड़ने की कोशिश की जा रही है। इस सिलसिले में पुलिस को चौकन्ना रहते हुए इन तमाम के खिलाफ कड़ी से कड़ी कार्रवाई की जानी चाहिए। इस मौके पर हज़रत टिप्पू सुल्तान संघ के ज़िला सेक्रेटरी ज़हूर अहमद और दीगर भी मौजूद थे। ಅವಮಾನ ಮಾಡಿದ್ದನ್ನು ಉಗ್ರವಾಗಿ ಖಂಡಿಸುತ್ತಾ ಮಾನವಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಟಿಪ್ಪು ಸುಲ್ತಾನ್ ಸಂಘ 30 ವರ್ಷಗಳಿಂದ ಸಂಘಟನೆ ಮಾಡುವ ಮುಖಾಂತರ ಇಂಥ ಘಟನೆ ಈ ಜಿಲ್ಲೆಯಲ್ಲಿ ಆಗಲಿ ಯಾವುದೇ ಕ್ಷೇತ್ರದಲ್ಲಿ ಆಗಲಿ ನಡೆದಿರಲಿಲ್ಲ. ಇಂಥ ಒಂದು ಕೃತ್ಯ ಕಿಡಿಗೇಡಿಗಳು ಏನು ಮಾಡಿದ್ದಾರೆ ಇವತ್ತು ಅವರನ್ನು ಗಡಿಪಾರು ಮಾಡಬೇಕು ಮತ್ತು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಟಿಪ್ಪು ಸುಲ್ತಾನ್ ಅವರಾಗಲಿ ಈ ನಾಡಿನ ಮಹಾನ್ ನಾಯಕರ ಯಾವುದೇ ಆಗಲಿ ಸಮಾಜದ ನಾಯಕರಾಗಲಿ ಯಾವುದೇ ಸಮಾಜದ ಕಿಡಿಗೇಡಿಗಳು ಇಂಥ ಕೆಲಸ ಮಾಡಿದರೆ ಅವರನ್ನು ಗಡಿಪಾರು ಮಾಡಬೇಕೆಂದು ಸರ್ಕಾರ ಒಂದು ಹೊಸ ಆದೇಶವನ್ನು ಜಾರಿ ಮಾಡಬೇಕು. ಇವತ್ತು ಟಿಪ್ಪು ಸುಲ್ತಾನ್ ಅವರ ಅವಮಾನ ಆಗಿದ್ದಂಥ ಮಾತ್ರಕ್ಕೆ ನಾವು ಖಂಡನೆ ಮಾಡುತ್ತಲ್ಲ. ಇವತ್ತು ಗುಲ್ಬರ್ಗ ಜಿಲ್ಲೆಯ ಜೋಗಿಲಿ ಶಿವರಾಜಿಗೆ ಭಾರತದ ಸಂವಿಧಾನ ಬರೆತಕ್ಕಂಥ ಮಹಾನ್ ನಾಯಕರಾದಂಥ ಅವರ ಸಂವಿಧಾನದಿಂದಲೇ ಇವತ್ತು ನಮ್ಮ ದೇಶ, ನಮ್ಮ ರಾಜ್ಯ ಇವತ್ತು ಅನೇಕ ಸಮಾಜದವರು, ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಬಡ ಎಲ್ಲರಿಗೆ ಒಂದೇ ಸಂವಿಧಾನದಲ್ಲಿ ನಾವು ಜೀವನ ಮಾಡಿ ನಡೆಸತಕ್ಕಂಥ ನಮ್ಮ ಎಲ್ಲರನ್ನು ಸಂವಿಧಾನವನ್ನು ಬರೆದಿರತಕ್ಕಂಥ ಮಹಾನ್ ನಾಯಕರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅವಮಾನ ಮಾಡತಕ್ಕಂಥ ಕಿಡಿಗೇಡಿಗಳನ್ನು ತಕ್ಷಣ ಅವರಿಗೆ ಗಡಿಪಾರು ಮಾಡಬೇಕು. ಅದರ ಜೊತೆಯಲ್ಲಿ ಇವತ್ತು ನಮ್ಮ ರಾಜ್ಯದ ಮಂಡ್ಯ ಜಿಲ್ಲೆಯ ಕುರುಗೋಡು ಇದರಲ್ಲಿ ಧ್ವಜದ ವಿಭಾಗದಲ್ಲಿ ಕನಕದಾಸರ ಹಾಸ್ಟೆಲ್ ಮೇಲೆ ಕಿಡಿಗೇಡಿಗಳು ಕೊಳ್ಳುವನ್ನು ನಡೆಸಿದ್ದಾರೆ. ಇಂತಹ ಘಟನೆಗಳು ಈ ದೇಶದಲ್ಲಿ, ರಾಜ್ಯದಲ್ಲಿ, ನಮ್ಮ ಜಿಲ್ಲೆ, ನಮ್ಮ ಕ್ಷೇತ್ರದಲ್ಲಿ ನಡೆಯಬಾರದು. ಸರ್ಕಾರ ಒಂದು ಹೊಸ ಕಾನೂನು ಜಾರಿ ತರಬೇಕೆಂದು ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಜಲ ಸಚಿವರಾದಂಥ ಶ್ರೀ ಜಿ ಪರಮೇಶ್ವರ್ ಸಾಹೇಬರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶರಣ ಪ್ರಕಾಶ್ ಪಾಟೀಲ್ ಅವರು ಮತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ಅಂಬಯ್ಯ ಸಾಹೇಬ್ ಅವರು ಗಮನ ಹರಿಸಬೇಕೆಂದು ನಾನು ಅವರಲ್ಲಿ ಮನವಿ ಮಾಡುತ್ತಾ, ಪೊಲೀಸ್ ಇಲಾಖೆಯವರಿಗೆ ಒಂದು ಎಚ್ಚರಿಕೆಯನ್ನು ನೀಡಬೇಕು. ಈ ಸರ್ಕಾರ ಯಾವುದೇ ವ್ಯಕ್ತಿ ಮೇಲೆ ಇಂಥ ಕೃತ್ಯಗಳು ನಡೆದರೆ ಅವರನ್ನು ಗಡಿಪಾರು ಮಾಡುವಂಥ ಒಂದು ಕಾನೂನು ಜಾರಿಗೆ ತರಬೇಕು. ಇವತ್ತು ಯಾರು ಬಂಧಿಸಿದ್ದಾರೆ, ಅವರು ಯಾರು, ಅವ್ರ ಮುಖ ಇದೆ. ನಾವು 30 ವರ್ಷದಿಂದ ಜಿಲ್ಲೆಯಲ್ಲಿ ಇಂಥ ಚಟುವಟಿಕೆ ಟಿಪ್ಪು ಸುಲ್ತಾನ್ ಅವರು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮ ಮಾಡಿದರೆ ಇಂಥ ನಾವು ಆಗಿಲ್ಲ. ಆದರೆ ಶಿವಾನಲ್ಲಿ ಇಂಥ ಘಟನೆ ಯಾವತ್ತೂ ನಡೆದಿಲ್ಲ. ಈ ಘಟನೆ ನಡೆದಕ್ಕೆ ಕಾರಣ ಯಾರಿದ್ದಾರೆ ಇಲ್ಲ, ಅವರನ್ನು ಪೊಲೀಸರು ತಕ್ಷಣ ಅದನ್ನು ತನಿಖೆ ಮಾಡಬೇಕೆಂದು ನಾನು ಮಾನ್ಯ ಪೊಲೀಸ್ ಅಧಿಕಾರಿಗಳಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಅದರ ಜೊತೆಯಲ್ಲಿ ನಾವು 2003ರಲ್ಲಿ ಎಲ್ಲ ಸಮಾಜದವರನ್ನು ಕೂಡಿಸಿ ಟಿಪ್ಪು ಸುಲ್ತಾನ್ ಅವರ ಜನ್ಮದಿನಾಚರಣೆ ಮಾಡುವಾಗ ಎಲ್ಲ ವರ್ಗದವರು ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಸುಮಾರು ಗ್ರಾಮದಲ್ಲಿ ಎಲ್ಲ
ಇತಿಹಾಸದ ಬಗ್ಗೆ ಭಾಷಣ ಮಾಡಿದರು. ಅಂದಿನ ಸಚಿವರಾದಂಥ ಶ್ರೀ ರಾಜ ಅಂಬರೀಶ್ ಅವರ ನಾಯಕ ಅವರು ಉದ್ಘಾಟನೆ ಮಾಡಿದರು ಮತ್ತು ಶರಣಪ್ಪ ಗೌಡ ಜಾಲನೆಲ್ಲಿ ಅವರು ಅಧ್ಯಕ್ಷತೆ ವಹಿಸಿದರು. ಅಂಥ ಊರಿನಲ್ಲಿ ಇಂಥ ಘಟನೆ ನಡೆದಿದೆ ಅಂದರೆ ಇದಕ್ಕೆ ಒಂದು ಹಿಂದೆ ಯಾವುದೇ ಒಂದು ಕೋಮುವಾದಿ ಶಕ್ತಿ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಮತ್ತೆ ಇಂಥ ಘಟನೆ ಈ ಜಿಲ್ಲೆಯಲ್ಲಿ ಆಗಲಿ, ಕ್ಷೇತ್ರದಲ್ಲಿ ಆಗಲಿ, ರಾಜ್ಯದಲ್ಲಿ ಆಗಲಿ ನಡಿಬಾರದು. ನಾವು ಎಲ್ಲ ಸಮಾಜದವರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಈಸಾಯಿ ಎಲ್ಲ ವರ್ಗದವರು ನಾವು ಶಾಂತಿ ಪ್ರಿಯರಾಗಿ ಕರ್ನಾಟಕದಲ್ಲಿ ನಾವು ಬಾಳ್ತಾ ಇದ್ದೀವಿ. ಇದು ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಕರ್ನಾಟಕದ ಮಹಾನ್ ನಾಯಕರು ಇಲ್ಲಿ ಜನ್ಮ ಪಡೆದಿದ್ದಾರೆ. ಬಸವ ಕಲ್ಯಾಣದಿಂದ ಬಸವೇಶ್ವರಾಗಲಿ, ಕನಕದಾಸರಾಗಲಿ, ಮಹಾನ್ ವಾಲ್ಮೀಕಿಯವರಾಗಲಿ, ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಟಿಪ್ಪು ಸುಲ್ತಾನ್ ಆಗಲಿ, ಇನ್ನೂ ಅನೇಕ ಮಹಾನ್ ಗಣ್ಯರು ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ, ನಮ್ಮ ಜಿಲ್ಲೆಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ್ದಾರೆ. ಅಂಥವರ ಮಹಾನ್ ನಾಯಕರನ್ನು ನಾವು ಈ ರೀತಿ ಅವಮಾನ ಮಾಡಿದರೆ ಅದು ಮಾನವ ಕುಲಕ್ಕೆ ಒಂದು ಕೆಟ್ಟ ಹೆಸರು ಬರ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು 30 ವರ್ಷಗಳಿಂದ ನಮ್ಮ ಸಂಘಟನೆಯಾಗಲಿ ಇನ್ನೊಬ್ಬರು ಬೇರೆಯವರು ಯಾರು ಇಂಥ ಕೆಲಸ ಮಾಡಿಲ್ಲ. ಇದು ಹೀಗಾಗಿ ಆಗಿರೋದ್ರಿಂದ ನಾನು ಬಹಳ ಖಂಡನೆ ಮಾಡ್ತೇನೆ. ನಾವು ಎಲ್ಲಿಂದ ಯಾವುದೇ ನಮ್ಮ ಪದಾಧಿಕಾರಿಗಳು ಯಾರನ್ನಾಗಲಿ ಜಿಲ್ಲೆಯಾಗಲಿ ಮತ್ತು ಈ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಸಂಘಟನೆ ಮಾಡಿದರೆ ಇಂಥ ಕೆಲಸ ನಾವು ಮಾಡಿಲ್ಲ, ಮಾಡೋದನ್ನು ಕೊಟ್ಟಿಲ್ಲ, ಇನ್ನೊಬ್ಬರು ಮಾಡಿಲ್ಲ. ಆದರೆ ಇದು ಪ್ರಥಮ ಸಲ ಸುರುವಾರ ಗ್ರಾಮದಲ್ಲಿ ನಡೀತಕ್ಕಂಥ ಒಂದು ಟಿಪ್ಪು ಸುಲ್ತಾನ್ ಅವರ ಅವಮಾನ ಮಾಡಿದ್ದು ಸರಿಯಲ್ಲ. ಯಾರವರು ಬಂಧಿಸಿದ್ದಾರೆ ಪೊಲೀಸರು, ಅವರ ಮುಖ, ಅವರು ಯಾರು ನಿಜವಾದ ಯಾರಿದ್ದಾರೆ, ಯಾರು ಮಾಡ್ಯಾರ ಅದನ್ನು ಸಂಪೂರ್ಣ ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಆಗಬೇಕು. ಮತ್ತು ಅವರಿಗೆ ಗಡಿಪಾಡು ಮಾಡಬೇಕು. ಯಾವುದೇ ಸಮಾಜಗಳು ಬೇರೆಯವರು ಯಾರನ್ನ ಮಾಡಿ ಅವರಿಗೆ ಶಿಕ್ಷೆ ಆಗಬೇಕಂತ ನಾನು ಟಿಪ್ಪು ಸುಲ್ತಾನ್ ಸಂಘದ ರಾಜ್ಯ ಸಂಚಾಲಕರಾಗಿ ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಹೂರಮ್ಮನ್ ಇಬ್ಬರು ಮತ್ತು ನಮ್ಮ ಸಂಘದ ಪರವಾಗಿ ನಾವು ಖಂಡನೆ ಮಾಡ್ತೀವಿ. ಎಲ್ಲ ಈ ಜಿಲ್ಲೆಯಲ್ಲಿ ಎಲ್ಲ ಅಣ್ಣ ತಮ್ಮರಲ್ಲಿ ನಾವು ಸೌಹಾರ್ದತೆಯಿಂದ ಜೀವನ ಮಾಡ್ತಾ ಇದ್ದೀವಿ. ಇಂಥ ಘಟನೆ ನಡೆದರೆ ಸರಿಯಲ್ಲ. ಇಂಥ ಘಟನೆ ನಡೆಯಲಿಕ್ಕೆ ಮುಂದೆ ಅವಕಾಶ ಪೊಲೀಸ್ ಇಲಾಖೆಯವರು ಕೊಡಬಾರದು ಅಂತ